ವಿಕಿ ನೀ ಮುಚ್ಚಿ ಕಾಡೆ ಗುಡ್ಯಾ ರಾಮ್ ನಾನು ಯಾರು ಹೇಳು ವಿಕಿ ರಾಂಗ್ ರಾಮ್ ನಾನು ಯಾರು ಹೇಳು ಚರಣ್ ರಾಂಗ್ ಎಸ್ಕೇಪ್ ಹೇಳು ರಾಮ್ ವಾವ್ ವಾಟ್ ಅ ಗೆಸ್ಸಿಂಗ್ ಬೇಬಿ ನಾನು ಯಾರು ಹೇಳು ನಾನು ಯಾರು ಅಂತನಾದ್ರೂ ಹೇಳ್ತೀಯಾ ಲವ್ ಮಿ ಬೇಬಿ ಕಿಸ್ ಮಿ ಬೇಬಿ ಏನೇ ಬಿತ್ರಿ ನಿನ್ನ ಮದುವೆ ಅಂತ ನಾಟಕ ಆಡಿ ನಮ್ಮನ್ನೆಲ್ಲ ಮಾವನ್ ಮನೆ ಕಳ್ಸೋ ಪ್ಲಾನ್ ಮಾಡಿದೀರಾ ಅದಕ್ಕೆ ನಿನ್ ಮದ್ವೆಗೂ ಮುಂಚೆ ನಾವೆಲ್ಲ ಸೇರಿ ನಿನ್ನ ಫಾಸ್ಟ್ ನೈಟ್ ನ ಪ್ಲಾನ್ ಮಾಡಿದೀವಿ ನಿನ್ನ ಆಕಾಶ ನಮ್ಮ ಹುಡುಗರೆಲ್ಲ ಸೇರಿ ಆಗ್ಲೇ ಆಕಾಶ ಕಳಿಸ್ಬಿಟ್ಟಿರ್ತಾರೆ ನಿನ್ನ ಮದುವೆ ಮಾಡ್ಕೊಳ್ಳೋ ಹುಡ್ಗ ಜೀವನ ಪೂರ್ತಿ ಕೊಡೋ ಸುಖನ ನಾವು 3 ಜನ ಈ ಕ್ಷಣದಲ್ಲೇ ಕೊಡ್ತೀವಿ ಅನುಭವಿಸು ಎಲ್ಲೇ ಬರ್ತಾನೆ ನಿನ್ನ ಆಕಾಶು ಎಲ್ಲಿಂದ ಬರ್ತಾನೆ ಆಕಾಶ್ ಬಿಡ್ಬೇಡ ಇವ್ರನ್ನ ಬಾರೋ ಹೌದು ನಿನ್ಗೆ ಭೂಮಿ ಅಂದ್ರೆ ಅಷ್ಟೊಂದು ಇಷ್ಟನಾ ಏನು ಏನ್ ಗುರಾಯಿಸ್ತ್ಯಾ ಆಕಾಶ್ ನೀನಾ ಫೋನ್ ಮಾಡಿದ್ದು ಮತ್ತೆ ಫೋನ್ ಮಾಡಿದವನು ಯಾರು ನಿಮ್ ತಂಗಿನ ಲವ್ ಮಾಡಿದ್ ನಾನೇ ಆದ್ರೆ ಅವಳು ನನ್ನ ಪ್ರೀತಿಗೆ ಮೋಸ ಮಾಡಿದ್ಲು ಯಾಕೆ ಅಂತ ಕೇಳಿದಕ್ಕೆ ಎಲ್ಲರ ಮುಂದೆ ಕಪಾಳು ಕೊಡ್ದು ಅವಮಾನ ಮಾಡಿದ್ಲು ಆದ್ರೆ ನಿನ್ನ ಅವನೇನ್ ಹೇಳ್ತಾನೆ ಸ್ವಲ್ಪ ಕೇಳು ನೀನ್ ಸುಮ್ಮನೆರಪ್ಪ ನೀನು ನೀನಾದ್ರೂ ಒಂದು ಮಾತು ಕೇಳಪ್ಪ ಅವಸರ ಬೇಡ್ರೋ ಏನ್ ಹೇಳ್ತಾನೆ ಸರಿಯಾಗಿ ಕೇಳ್ರೋ ಸರ್ ಮಾತು ಕೇಳಿ ಸರ್ ಎಷ್ಟೋ ಧೈರ್ಯ ನಿಂಗೆ ನಮ್ಮನೆಗೆ ಬಂದು ನಮಗೆ ದ್ರೋಹ ಮಾಡ್ತೀಯ ಅಯ್ಯೋ ನಿನ್ನ ಸರ್ ನನ್ನ ಮಾತು ಕೇಳಿ ಸರ್ ನನ್ನ ಮಾತು ಕೇಳಿ ಶಂಕರ ಇವನನ್ನು ಇಷ್ಟು ಬೇಗ ಸಾಯಿಸಬಾರ್ದು ವಿಚಿತ್ರವಾಗಿ ನರಳಿಸಿ ಸಾಯಿಸ್ಬೇಕು ಯಾರು ಸಾಯಿಸಿದ್ರು ಅಂತಾನು ಗೊತ್ತಾಗ್ಬಾರ್ದು ಎತ್ತಾಗೋಣ
ಗೇಟ್ ಒಳಗಡೆ ಸೇರಿಸ್ಕೊಂಡ್ರೆ ನಮಗೆ ಮೋಸ ಮಾಡ್ತೀಯ. ಸಾಯಿ ಸಾಯಿ ಇರಬಾರ್ದು. ಸಾಯಿ ಸಾಯಿ ಸಾಯಿ. ಒಂದು ನಿಮಿಷ ಸರ್, ನನ್ನ ಮಾತು ಕೇಳಿ. ಸರ್ ನನ್ನ ಮಾತು ಕೇಳಿ ಸರ್. ಸರ್ ಸರ್ ಒಂದು ನಿಮಿಷ ನಾನು ಹೇಳೋದು ಕೇಳಿ ಸರ್. ಸರ್ ಹೋಗ್ಬೇಡ್ರು. ಏಯ್, ನಿನ್ನಂತವ್ರ ದೇಹ ಈ ಮಣ್ಣಿಗೂ ಸೇರಬಾರ್ದು. ಒಂದ್ ವೇಳೆ ಸೇರಿದ್ರೆ ಆ ಮಣ್ಣು ಅಪವಿತ್ರ ಆಗ್ಬಿಡುತ್ತೆ. ನೋಡಲೇ, ನೋಡು, ಸುತ್ತ ಒಬ್ಬ ನರಪಿಳನೂ ಇಲ್ಲ. ನಿನ್ ದೇಹದ ಒಂದೊಂದು ಭಾಗನು ಪ್ರಾಣಿ ಪಕ್ಷಿಗಳು ಕಿತ್ತು ತಿನ್ಲಿ. ಸಾಯಿ ಸಾಯಿ. ಸರ್ ಸರ್ ನನ್ನ ಮಾತು ಕೇಳಿ ಸರ್. ಸರ್ 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 ಸಾಯೋ ಟೈಮ್ನಲ್ಲಿ ಯಾರು ಸುಳ್ಳು ಹೇಳಲ್ಲ ಸರ್. ನೀವು ನನ್ನ ಕಟ್ಬಿಚ್ಚಿದ್ರೆ ನಿಜ ಏನಂತ ನಾನು ತೋರಿಸ್ತೀನಿ. ಪ್ರೀತಿಯಲ್ಲಿ ಇಷ್ಟೊಂದು ನೋವಿದೆ ಅಂತ ನಿಮ್ಮ ತಂಗಿನ ಪ್ರೀತಿಸಿದ ಮೇಲೇ ಸರ್ ಗೊತ್ತಾಗಿದ್ದು. ಸರ್, ನಿಮ್ಮ ತಂಗಿ ನಿಜವಾಗ್ಲೂ ನಾನು ಪ್ರೀತಿಸಿದ್ರೆ ನಾನು ಸಂತೋಷಕ್ಕೆ ಪ್ರಾಣ ಬಿಡ್ತಿದ್ದೆ ಸರ್. ಆದರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ ಸರ್, ನನಗಿಲ್ಲೇನೇ ಹೆಚ್ಚು ಕಡಿಮೆ ಆದರೂ ಫಸ್ಟ್ ನೋವಾಗೋದು ನಿಮ್ಮ ತಂಗಿಗೆ ಸರ್. ಯಾಕಂದ್ರೆ ನಿಜ ಏನು ಅಂತ ಅವಳಿಗೆ ಮಾತ್ರ ಗೊತ್ತು. ಏ ಶಂಕರು, ಕಟ್ಪಿಚ್ಚು. ಅವನ್ ಪ್ರಾಣ ಉಳಿಸ್ಕೊಳಕ್ಕೆ ಡ್ರಾಮಾ ಆಡ್ತವನೆ. ನಿನ್ ನಂಬಡ ಸುಮ್ಮನೆ ಇರೋ. ಇಲ್ಲ ಕಣ್ರೋ, ಅವನ್ ಮಾತಲ್ಲಿ ನೋವಿದೆ. ಪಶ್ಚಾತ್ತಾಪ ಅಲ್ಲ ಕಣ್ರೋ. ಅಪ್ಪ ನಿಮ್ಗೆ ಗೊತ್ತಿಲ್ಲ ಅವನು ಎಂತವನು. ಕಟ್ ಬಿಚ್ಚು ರಾಮಶಂಕರ, ಬಿಚ್ಚು. ಅದೇನ್ ಹೇಳ್ತಾನ ಕೇಳೇ ಬಿಡ. ಹೇಳಲೇ, ಅದೇನ್ ಹೇಳ್ಬೇಕು ಅಂತಿದ್ಯೋ ಹೇಳು. ನಿಮ್ಮ ತಂಗಿ ಹೊಡಿಯಕ್ಕೆ ಶುರು ಮಾಡಿದಾಗಿಂದ ಇವತ್ತಿನವರೆಗೂ ಅದು ನಿಂತಿಲ್ಲ. ಅವಳು ಹೊಡೆದ್ಲು, ಅವಳ ಫ್ರೆಂಡ್ ಹೊಡೆದ್ಲು, ಇವತ್ತು ನೀವು. ನಾನು ಮನ್ಸು ಮಾಡಿದ್ರೆ ನಿಮ್ಮನ್ನೆಲ್ಲ ಹೊಡೆದಾಕ್ಬೋದಾಗಿತ್ತು. ಆದ್ರೆ ನಿಮ್ಮ ಮನ್ಸಲ್ಲಿರೋ ನೋವು ಮತ್ತೆ ಕೋಪ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಷ್ಟೆಲ್ಲ ಆದ್ಮೇಲೂ ಅವಳನ್ನೇ ಪ್ರೀತಿಸ್ತಾ ಇದ್ದೀನಿ ಅಂದ್ರೆ ಅದೇನು ಹುಚ್ಚೋ, ಪ್ರೀತಿನೋ, ವ್ಯಾಮೋಹನೋ, ಆಸೆನೋ ಇಲ್ಲ. ನನ್ನ ಮಗ ನಮ್ಮ ಮಾವ ಹೇಳ್ದಂಗೆ ಕಾಮನೋ ನನ್ಗೆ ಗೊತ್ತಿಲ್ಲ. ಇಲ್ಲ ಆಕಾಶ್, ಇದೇ ನಿಜವಾದ ಪ್ರೀತಿ. ಪ್ರೀತಿಲಿ ಆಪ್ಷನ್ ಹುಡುಕ್ದೆ ಏನೇ ಆದ್ರೂ ಅವಳ ಜೊತೆಲೇ ಬಾಳ್ತೀನಿ, ಅವಳ ಜೊತೆಲೇ ಬದುಕ್ತೀನಿ ಅಂತ ಕೊನೆಯವರೆಗೂ ಕಾಯ್ತಾ ಇದೆಯಲ್ಲ, ಇದೇ ನಿಜವಾದ ಪ್ರೀತಿ. ಅಪ್ಪ ಏನ್ ಹೇಳ್ತಿದ್ದೀರಾ ನೀವು? ಹೌದು ಕಣ್ರ, ಆಕಾಶ್ ಏನು ಅಂತ ನಿಮ್ಗಿನ್ನೂ ಅರ್ಥ ಆಗಿಲ್ಲ. ಅವ್ನು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಾಗ ಮರೆಯಲ್ಲಿ ನಿಂತು ಬಿಕ್ಕಳು ಸೆಳ್ತಾ ಇದ್ದ. ಆ ಥರ ನೋವಾಗೋದು ಯಾರಾದರೂ ಹತ್ರದವರು ತೊಂದರೆಯಲ್ಲಿ ಸಿಕ್ಕಾಕೊಂಡಾಗ ಮಾತ್ರ. ಅಷ್ಟೇ ಯಾಕೆ, ಅವತ್ತು ನೀವು ಅವಳನ್ನ ಕೈಕಾಲು ಕಟ್ಟಾಕಿದ್ರಿ. ಆಗ ಇವನು ವಿಲ ಅಂತ ಒದ್ದಾಡಿದ್ದನ್ನ ನೀವೇ ನೋಡಿದ್ರಿ. ಹಾಗಾದ್ರೆ ನಮ್ಮ ಭೂಮಿ ಜೀವನ ನಾಳು ಮಾಡ್ದವ್ರು ಯಾರು? ಅದನ್ನ ನಾನು ತೋರಿಸ್ತೀನಿ, ನೋಡಿ ಅಲ್ಲಿ. ಅಯ್ಯೋ ಲೋಫರ್ಗಳ ನೀವಾ? ಲಾಸ್ಟ್ ಟೈಮ್ ನಮ್ಮ ತಂಗಿ ಬರ್ಡೇಗೆ ಬಂದು ಅವಳನ್ನು ಬಾಯಿ ತುಂಬಾ ತಂಗಿ ತಂಗಿ ಅಂತ ಕರೆದು ನಮ್ಮನ್ನು ಅಣ್ಣ ಅಣ್ಣ ಅಂತ ಕರೆದು ಹೋದ್ರಲ್ಲೋ. ಭಾವನೆಗಳಿಗೆ ಸಂಬಂಧಗಳಿಗೆ ಬೆಲೆನೇ ಇಲ್ವಾ? ಹೆಣ್ಣಿಗೆ ಸಮಾಜದಲ್ಲಿ ನೀವೆಲ್ಲ ಪಾಯ್ಸನ್ ಆಗ್ಬಿಟ್ಟಿದ್ದೀರಾ. ಇಂಥ ಪಾಯ್ಸನ್ಗಳನ್ನ ಸರ್ವನಾಶ ಮಾಡಿದಾಗ್ಲೇ ನಮ್ಮ ಭೂಮಿಗೆ ನೆಮ್ಮದಿ ಸಿಗೋದು. ನನ್ನ ಮಗಳು ನಿಮ್ಗೆ ಏನು ಅನ್ಯಾಯ ಮಾಡಿದ್ಲು? ಬದುಕಿ ಬಾಳ್ಬೇಕಾಗಿರೋ ಜೀವನನೇ ಹಾಳು ಮಾಡ್ಬಿಟ್ರಲ್ಲ ನೀವು. ಒಡೆದು ಸಾಯಿಸ್ರೆ ನಮ್ಮನ್ನ ಯಾಕ್ರ ಹೊಡಿತೀರಾ? ಅವತ್ತು ನಿನ್ ಕಪಾಳ ಕೊಡ್ದಲ್ಲ, ಏನಾಯ್ತು ಗೊತ್ತೇನೋ? ಹೇ ಭೂಮಿ, ಯಾಕೆ ಡಲ್ಲಾಗಿ ನಿಂತಿದ್ಯಾ? ಬಿಟ್ಟಾಕು, ಇದೇ ನಿನಗೆ ವಸ್ತಾ? ಕಮಾನ್ ಭೂಮಿ. ಯಾಕೆ ಮೇಡಮ್, ಲಾಸ್ಟ್ ಟೈಮ್ ಬರ್ತ್ಡೇನಲ್ಲಿ ಏನು ಹೇಳಿದ್ರಿ ಅಂತ ಮರ್ತು ಬಿಟ್ರಾ? ಭೂಮಿ, ಇವತ್ತೊಂದಿನ ಗಂಡಸ್ರ ತರ ಕುಡ್ದು ದಮ್ಮಾರೋ ದಮ್ ಅಂತ ಸಿಗರೇಟ್ ಹೊಡೆದು ನಾನು ಯಾವ ಗಂಡಸರು ಕಮ್ಮಿ ಇಲ್ಲ ಆ ಥರ ಎಂಜಾಯ್ ಮಾಡ್ತೀನಿ ಅಂದಿದ್ದೆ. ಮರ್ತೋಯ್ತಾ? ಬಾ ಹೋಗೋಣ. ಯಾಕೆ ಭೂಮಿ, ಕುಡಿ, ಎಂಜಾಯ್ ಮಾಡು. ಇಲ್ಲ ಕಣ್ರೋ, ನಾನೊಂದು ಕೆನ್ನೆಗೆ ಹೊಡಿಬಾರ್ದಾಗಿತ್ತು. ಅವ್ನು ನಿಜವಾಗ್ಲೂ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಮ್ಮ? ಲವ್ವಾ? ಹೇ ಭೂಮಿ, ನಿಂಗೆ ಲವ್ ಗಿವ್ ಎಲ್ಲ ಆಗ್ಬರಲ್ಲ. ಬೇಡ ಕಣ್ರೋ, ಇವತ್ತು ಯಾಕೋ ನನ್ನ ಮನಸ್ಸೇ ಸರಿಯಾಗಿಲ್ಲ. ಅಯ್ಯೋ, ನೀನೇನ್ ದಿನ ಕುಡಿತ್ಯಾ? ಇಲ್ಲ.
ಹೆಣ್ಣು ಗಂಡಸ್ರಿಗಿಂತ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಅಂತ ವಾದ ಮಾಡ್ತಿದ್ದೆ. ಈಗ ಇಲ್ಲಿಂದ ಬಂತು ಹೆಣ್ತನ. ಎಷ್ಟೇ ಆದ್ರೂ ಹೆಣ್ಣು ಹೆಣ್ಣೆ. ಏ ಚರಣ್, ಸ್ಟುಪಿಡ್ ಥರ ಮಾತಾಡ್ಬೇಡ. ಅಷ್ಟಕ್ಕೂ ನಾವು ನಿಮಗಿಂತ ಯಾವ ವಿಷಯದಲ್ಲೂ ಕಮ್ಮಿ ಇಲ್ಲ. ಅದರಲ್ಲೂ ಇದೆಲ್ಲ ಮಾಡೋದ್ರಿಂದ ಆರೋಗ್ಯ ಕೆಡತ್ತೆ ಹೊರತು ಇದ್ರಲ್ಲಿ ತೋರಿಸ್ಕೊಳ್ಳೋಂಥದ್ದು ಏನೂ ಇಲ್ಲ. ನಾನು ಹೊರಡ್ತೀನಿ. ಏ ಭೂಮಿ, ಏನು ಇಷ್ಟಕ್ಕೆ ಬೇಜಾರು ಮಾಡ್ಕೊಂಡು ಹೊರಟ್ರೆ ಹೆಂಗೆ? ಬೇಡ ಅಂದ್ರೆ ಬಿಟ್ಟಾಕೋ ಅಲ್ವೇನ್ರಾ? ಅಷ್ಟೇ. ನಾವ್ ಇದನ್ನೆಲ್ಲ ಮುಗಿಸಿ ಡ್ರಾಪ್ ಮಾಡ್ತೀವಿ. ಹೆಣ್ಮಕ್ಳು ರಾತ್ರಿ ಹೊತ್ತು ಒಬ್ಬರೇ ಹೋಗ್ಬಾರ್ದು ಏನ್ರಾ? ಫ್ರಿಜ್ಜಲ್ಲಿ ಕೂಲ್ ಡ್ರಿಂಕ್ಸ್ ಇದೆಯಲ್ಲ, ಹೋಗಿ ತಗೊಂಬಾ. ಅದನ್ನಾದ್ರೂ ಕುಡ್ದು ಕಂಪ್ನಿ ಕೊಡ್ಲಿ. ಯಾಕೋ ಒಂಥರ ಆಗ್ತದೆ ಕಣ್ರು. ಯಾಕ್ರೋ ನಗ್ತಾ ಇದ್ದೀರಾ? ಮತ್ತೆ ಬಿಸ್ಕಿ ಕುಡಿದ್ರೆ ಒಂಥರ ಆಗಿದೆ, ಇನ್ನೇನಾಗುತ್ತೆ? ಹೆಂಗು ಕುಡ್ದಿದ್ಯಾ, ಇನ್ನೊಂದು ಬೇಕಾಕ್ಬಿಡು, ಸರಿ ಹೋಗುತ್ತೆ. ನನಗೆ ಮೋಸ ಮಾಡ್ತೀರಾ? ಏಯ್ ಭೂಮಿ, ನೀನೀಗ ಗಂಡಸು. ಎಲ್ಲಿ ಒಂದ ಮಾಡಿ ಈಗ ನೀನು ಎಣ್ಣೆ ಸಿಗರೇಟ್ ಶೇರ್ ಮಾಡಿದ್ಯಾ ಅಂದ್ರೆ ಗಂಡಸ್ರು ಸಮಾನಕ್ಕೆ ಬಂದ್ಬಿಟ್ಟಿದ್ಯಾ? ಒಂದೇ ಬಾಕಿ ಇದೆ. ಗಂಡು ಹೆಣ್ಣು ಅನ್ನೋ ಭೇದ ಭಾವ ಎಲ್ಲ ಮರ್ತು ದೇಹ ಒಂದನ್ನ ಹಂಚ್ಕೊಳ್ಳೋದು. ಆಗ ನಾವೆಲ್ಲರೂ ಈಕ್ವಲ್ ಆಗ್ಬಿಡ್ತೀವಿ. ಎಣ್ಣೆ ಹೊಡೆದ ತಕ್ಷಣ ಗಂಡು ಪವರ್ ಬಂದ್ಬಿಟ್ಟಿದೆ ಕೈಗೆ, ನಮಗೇನು ಬೇಜಾರಿಲ್ಲ. ಶೂಟ್ ಮಾಡ ಸರಿಯಾಗಿ. ಬೇಕೇನೋ ಇಂಥವಳು ಗಂಡಸ ಜೊತೆಗೆ ಅವಮಾನ ಮಾಡ್ಬೇಡು, ಅರ್ಥ ಮಾಡ್ಕೊಳ್ಳೋ ಮಗ. ನಿಮ್ದು ಒಂದ್ ಜನ್ಮ ಏನೋ, ಹೆಣ್ಣೊಬ್ಳೇನೋ ಮೋಸ ಮಾಡೋದು, ಗಂಡ್ಸ್ ಮೋಸ ಮಾಡಲ್ವಾ? ಹೆಣ್ಣನ್ನ ಊಟದೆಲೆ ತರ ಯೂಸ್ ಮಾಡ್ಕೊಂಡು ಹಾಳು ಮಾಡ್ತಾ ಇದ್ದೀರಾ. ಅವ್ರಿಗೂ ಬುದ್ಧಿ ಇಲ್ಲ, ಗಂಡಸ್ ತರ ಬದುಕ್ಬೇಕು ಅಂತ ಅವ್ರ ಜೀವನ ಅವರೇ ಹಾಳು ಮಾಡ್ಕೊಳ್ತಾ ಇದಾರೆ. ನಿಮ್ಮಂತ ಬದುಕಿರ್ಬಾರ್ದು. ಹೆಣ್ಣು ಮಕ್ಕಳು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದಾರೆ. ನಿಲ್ಸಿ, ಇವ್ರು ನಿಂಗೆ ಸಾಯಿಸ್ಬಾರ್ದು. ನರಳಿಸಿ ನರಳಿಸಿ ಸಾಯಿಸ್ಬೇಕು. ಇವ್ರಿಗೆ ಆದಂತ ಒಂದ್ ಜಾಗ ಇದೆ, ಇವ್ರಿಗೆ ಆದಂತ ಒಂದ್ ಶಿಕ್ಷೆ ಇದೆ. ಎತ್ತಾಕೊಳ್ಳಿ. ಶಿಕ್ಷೆ ಕೊಟ್ಟರೆ ಆಗಲ್ಲ. ಶಿಕ್ಷೆ ಮಕ್ಕಳ ದೇಹ ಭೂಮಿಗೆ ಸೇರ್ಬಾರ್ದು. ಭೂಮಿಗೆ ಸೇರಿದ್ರೆ ಭೂಮಿಗೆ ಕಳಂಕ. ಎಲ್ಲ ಪ್ರಾಣಿಗಳು ಬಂದು ಇವ್ರನ್ನ ಕಚ್ಚಿ ತಿಂದು ಸಾಯಿಸ್ಲಿ. ಅತ್ಯಾಚಾರದಂತಹ ಪಿಡುಗುಗಳು ಸಮಾಜದಿಂದ ದೂರ ಆಗಬೇಕು ಅಂದರೆ ಕಾನೂನು, ಕೋರ್ಟು, ನ್ಯಾಯಾಲಯದಿಂದ ಮಾತ್ರ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ನಮ್ಮ ಸಂಸ್ಕೃತಿಯ ಮಹತ್ವ, ಸಂಬಂಧಗಳ ಪಾತ್ರ, ಹೆಣ್ಣಿನ ಮಾನ ಗೌರವದ ಅರಿವು ಮೂಡಬೇಕು. ಹೆಣ್ಣನ್ನು ಗೌರವಿಸುವ, ರಕ್ಷಿಸುವ ಮನೋಭಾವ ಪ್ರತಿಯೊಬ್ಬ ನಾಗರಿಕನಲ್ಲಿ ಬೆಳೀಬೇಕು. ಆಗ ಮಾತ್ರ ನಮ್ಮ ದೇಶದಲ್ಲಿ ಹೆಣ್ಣು ಸುರಕ್ಷಿತವಾಗಿರಲು ಸಾಧ್ಯ. ಇಲ್ಲಾಂದರೆ ಕಾನೂನು, ಶಿಕ್ಷೆ ಅನ್ನೋದು ಕೇವಲ ನೆಪ ಮಾತ್ರವಾಗುತ್ತದೆ.